ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಬಂದು ಶನಿವಾರ. ಶನಿವಾರದ ವ್ಲಾಗ್ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ನೋಡ್ಬೋದು, ಹೊಲದಲ್ಲಿ ಡ್ರಮ್ ಮೇಲೆ ಜೇನಿಟ್ಟಿದೆ ಅಂತ ತೋರಿಸಿದ್ದೆ ಒಂದು 2-3 ವ್ಲಾಗಲ್ಲಿ ಕೂಡ. ಇವತ್ತು ನೋಡ್ತಾ ಇರ್ಬೋದು, ಗೊತ್ತಿಲ್ಲ, ನಮ್ಮ ಮನೆಯವ್ರು ಹೇಳ್ತಾ ಇದ್ರು ಈ ಥರ ಕುತ್ಕೊಂಡ್ಬಿಟ್ಟು ಹುಳ ಜೇನು ಎಲ್ಲ ಕೂಡ ಅವು ಆಗಲೇ ಕುಡಿತಾ ಇದ್ದಾವೆ, ತುಪ್ಪ ಕುಡಿತಾ ಇದ್ದಾವೆ. ಆಗಲೇ ಇವತ್ತು ಸಾಯಂಕಾಲನೋ ಏನೋ ಹೊರಟೋಗ್ತಾ ಹುಳ ಅಂತ ಹೇಳಿದ್ರು ನಮ್ಮ ಮನೆಯವರು. ನಾನು ಸುಳ್ಳು ಅಂದ್ಕೊಂಡಿದ್ದೆ. ಇಲ್ಲ, ಹೇಳು ಇರ್ತವೆ, ಯಾಕೋ ಎಲ್ಲ ಕೆಳಗಡೆ ಫುಲ್ಲು ಬಂದುಬಿಟ್ಟಿದೆ ಅಂತ ನಾನು ಅಂತ ಇದ್ದೆ. ನಮ್ಮ ಮನೆಯವ್ರು ಇದ್ಬಿಟ್ಟು ಇಲ್ಲ, ಸಂಜೆ ಅಷ್ಟೊತ್ತಿಗೆ ಇರೋದಿಲ್ಲ ಅನಿಸುತ್ತೆ ಹುಳ, ಅದಕ್ಕೆ ಈ ಥರ ತುಪ್ಪ ಎಲ್ಲ ಕುಡ್ಕೊಂಡು ಇದ್ದಾವೆ ಅಂತ ಹೇಳಿದರು. ನಿಜ ಆಯಿತು ಅವ್ರ ಮಾತು. ಮತ್ತು ಸಾಯಂಕಾಲ ಹೋಗಿ ನೋಡೋಷ್ಟೊತ್ತಿಗೆ ಆಗಲೇ ಹುಳ ಇರಲಿಲ್ಲ, ಎಲ್ಲ ಕೂಡ ಎದ್ದೋಗಿದ್ವು. ಇನ್ನು ತುಪ್ಪ ಕೂಡ ಎಲ್ಲ ಕೂಡ ಕುಡ್ಕೊಂಡು ಹೋಗಿದ್ವು. ಅದು ತಟ್ಟಿರುತ್ತಲ್ಲ, ಅದೊಂದು ಬಿಟ್ಟೋಗಿದ್ವು ಅಷ್ಟೇ. ಹಾಗೆ ನೋಡಿ ಹೋಗ್ಬೇಕಂತ ಡಿಸೈಡ್ ಮಾಡಿದ್ರೆ ಏನು ಕೂಡ ಉಳಿಸೋಗೋದಿಲ್ಲ, ಎಲ್ಲ ಕೂಡ ತುಪ್ಪ ಎಲ್ಲ ಕುಡಿದು ಬೇರೆ ಕಡೆ ಜಂಪ್ ಆಗ್ತವೆ. ಇಷ್ಟು ದಿನ ಜೇನಿಟ್ಟಿದ್ದು ತುಂಬ ಖುಷಿ ಆಯಿತು ನನಗಂತೂ. ಹೋದಾಗ ಬಂದಾಗ 2 ಸತಿನೂ ನೋಡ್ತಾನೇ ಇರ್ತಿದ್ದೆ ನಾನು. ಎಷ್ಟು ಇದರಲ್ಲಿ ಇಟ್ಟಿದೆ ಅಲ್ವಾ, ಇಷ್ಟು ಮರ ಇದ್ದರೂ ಕೂಡ ಡ್ರಮ್ ಮೇಲೆ ಇಡಬೇಕಂದ್ರೆ ಏನು ಆಶ್ಚರ್ಯ ಅಂತ ಹೇಳಿ. ಬಟ್ ಪಾಪ ಫೈನಲಿ ಅವಾಗಲೇ ಹುಳ ಹೊರಟೋಗ್ಬಿಟ್ಟಿದ್ದಾವೆ. ಇನ್ನು ಮನೆಗೆ ಬಂದ್ವಿ. ಮನೆಗೆ ಬಂದಮೇಲೆ ಸ್ವಲ್ಪ ಮಧ್ಯಾಹ್ನದಿಂದ ನಾನು ವ್ಲಾಗ್ ಸ್ಟಾರ್ಟ್ ಮಾಡಿದೆ. ಇವತ್ತು ಶನಿವಾರ ಫ್ರೆಂಡ್ಸ್. ಇವತ್ತು ನಾನು ಕೂಡ ಕೆಲಸಕ್ಕೆ ಹೋಗಿರಲಿಲ್ಲ, ಯಾಕೆಂದರೆ ಕಲ್ಯಾಣನಿಗೆ ಹುಷಾರಿರಲಿಲ್ಲ. ನೈಟು ಒಂದು 12:30, 12:45 ಫುಲ್ಲು ಜ್ವರ ಬಂದುಬಿಟ್ಟಿತ್ತು. ಅದಕ್ಕೆ ಮತ್ತೆ ಬಿಟ್ಟೋಗೋದಕ್ಕೆ ಕೂಡ ಮನಸ್ಸು ಬರಲಿಲ್ಲ. ಇನ್ನು ಪವಿತ್ರ ಇದ್ದು ನೋಡ್ಕೊತೀನಿ ಹೋಗೋಕ್ಕ ಅಂತಂದ್ಲು. ಮತ್ತು ಇವತ್ತು ಶನಿವಾರ. ಇವನು ರಜೆ ಹಾಕಿದ್ರೆ ಧನು ಕೂಡ ಹೋಗೋದಿಲ್ಲ ಅಂಗನವಾಡಿಗೆ. ಯೋಷಿತ ಕೂಡ ಇರ್ತಾಳೆ. ಮಾವನೂ ಇಲ್ಲ, ಮತ್ತು ಮಂಜಣ್ಣನೂ ಕೂಡ ಕೆಲಸಕ್ಕೆ ಹೋಗಿದ್ರು. 3 ಜನ ಮಕ್ಕಳು ನೋಡಿಕೊಂಡು, ಕುರಿ ಪಟ್ಲಿ ಮರಿ ನೋಡಿಕೊಂಡು, ಮತ್ತು ಹಸುನ ನೋಡಿಕೊಂಡು ತುಂಬ ಇಕ್ಕಟ್ಟಾಗ್ಬಿಡುತ್ತೆ ಅಂತ ಹೇಳಿಬಿಟ್ಟು ನಾನೇ ಹೋಗೋ ಮನಸ್ಸಿದ್ರು ಕೂಡ ಹೋಗಲಿಲ್ಲ. ರಜೆ ಹಾಕ್ಬಿಟ್ಟೆ, ಇದ್ರೇ ಇರಲಿ ಬಿಡು ಪರವಾಗಿಲ್ಲ ಅಂತ ಹೇಳಿ. ಅವನಿಗೆ ತುಂಬ ಜ್ವರ ಅಂದರೆ ಸಿಕ್ಕಾಪಟ್ಟೆ ಜ್ವರ ಬಂದಿತ್ತು. ಸದ್ಯ ನಮ್ಮ ಮನೆಯವ್ರು ಹೋಗಿ ನಮ್ಮ ಚಿಕ್ಕತ್ತೆ ಹತ್ರ ಟಾನಿಕ್ ಅದೆಲ್ಲ ಇಸ್ಕೊಬಂದಿದ್ರು. ಸಿರಪ್ ಎಲ್ಲ ಹಾಕಿ ಸ್ವಲ್ಪ ಹೊತ್ತು ಮಲಗಿಸಿ ಸ್ವಲ್ಪ ಹೊತ್ತು ನೋಡ್ಕೊಂಡ್ವಿ. ಹಾಗೆ ಚೆನ್ನಾಗಿ ಆಟಾಡೋದಕ್ಕೆ ಸ್ಟಾರ್ಟ್ ಮಾಡ್ದೆ. ಆಮೇಲೆ ಸರಿ ಸ್ವಲ್ಪ ಹೊತ್ತು ಮಲ್ಕೊ ಅಂತ ಹೇಳಿಬಿಟ್ಟು ಯೋಷಿತನ ಮತ್ತು ಕಲ್ಯಾಣನ ಇಬ್ಬರನ್ನೂ ಕೂಡ ಮಲಗಿಸಿದ್ವಿ. ಆಮೇಲೆ ಧನುನ ಬಂದು ತೋಟಕ್ಕೆ ಕಳಿಸಿದ್ವಿ. ನಮ್ಮಣ್ಣ ಮತ್ತು ಮಾವ ಅಲ್ಲಿ ತೋಟದಲ್ಲೇ ಕೆಲಸ ಮಾಡ್ತಾರೆ. ಹಾಗಾಗಿ ಒಂದು ಸ್ವಲ್ಪ ಹೊತ್ತು ಕರ್ಕೊಂಡೋಗು, ಅವನಿಗೂ ಪ್ಲೇಸು ಚೇಂಜ್ ಆದಂಗೆ ಆಗುತ್ತೆ, ಒಂದು ಸ್ವಲ್ಪ ಸುತ್ತಾಡ್ಕೊಂಬರಲಿ, ಎಲ್ಲೂ ಕೂಡ ಹೋಗೋದಿಲ್ಲ ಬರೋದಿಲ್ಲ, ಯಾವಾಗಲೂ ಮನೆಯಲ್ಲೇ ಇರಬೇಕು ಅಂತ ಹೇಳಿದ್ದಕ್ಕೆ ನಮ್ಮ ಮನೆಯವರು ಅವನ್ನ ತೋಟಕ್ಕೆ ಕರ್ಕೊಂಡು ಹೋಗಿದ್ರು. ಒಂದು ಸ್ವಲ್ಪ ನಮಗೆ ಇದಾಯಿತು. ಇವರಿಬ್ಬರು ಎದ್ದೇಳೋಷ್ಟೊತ್ತಿಗೆ ಏನಾನ ಮಾಡೋಣ ಅಂತ ಹೇಳಿ ಗೊತ್ತಿಲ್ಲ, ಸಡನ್ನಾಗೆ ನೆನೆಸ್ಕೊಂಡ್ವಿ. ಅಸಲು ಐಡಿಯಾನೇ ಇರಲಿಲ್ಲ ಫ್ರೆಂಡ್ಸ್, ನಾವು ಒಬ್ಬಟ್ಟು ಮಾಡ್ತೀವಿ ಇವತ್ತಂತ ಹೇಳಿ. ನಿಜವಾಗ್ಲೂ ನಾನು ನಿಜ ಹೇಳ್ತಾ ಇದ್ದೀನಿ, ನಮ್ಮ ಮನೆಯಲ್ಲಿ ಯುಗಾದಿ ಟು ಯುಗಾದಿಗೆ ಮತ್ತು ಒಬ್ಬಟ್ಟು ಮಾಡೋದು ಸೆಂಟ್ರಲ್ಲಿ. ಯಾವತ್ತೂ ಸಮೇತ ನಾವು ಸ್ವೀಟ್ ಮಾಡಲ್ಲ. ಈ ಥರ ಹೋಳಿಗೆ ಆಗಲಿ, ಪಾಯಸ ಕೂಡ ಯಾವಾಗಲೂ ಅಪರೂಪ ಅಂದರೆ ಸಖತ್ತು ಅಪರೂಪ. ಪಾಯಸ ಮಾಡಿದ್ರಂತೂ ನಮ್ಮ ಮನೇಲಿ ಯಾರೂ ತಿನ್ನಲ್ಲ. ಈ ಥರ ಒಬ್ಬಟ್ಟು ಸ್ವಲ್ಪ ಏನಾದರೂ ಮಾಡಿದ್ರೆ ಇಷ್ಟಪಟ್ಟು ತಿಂತಾರೆ. ಪಾಯಸ ಅಂತೂ ಮುಟ್ಟೋದೇ ಇಲ್ಲ ದೊಡ್ಡವರೆಲ್ಲ ಕೂಡ. ಹಾಗಾಗಿ ನಾವು ಮಾಡೋದೇ ಇಲ್ಲ. ಇವತ್ತೇನೋ ಗೊತ್ತಿಲ್ಲ, ಪವಿತ್ರನ ಸಡನ್ನಾಗಿ ನೆನೆಸ್ಕೊಂಡ್ಲು. ಸರಿ ಬಿಡು, ಹೆಂಗೋ ಬೇಳೆ ಇದ್ವು. ಸ್ವಲ್ಪ ಒಂದು ಅರ್ಧ kg ಎಣ್ಣೆ ಮತ್ತು ಒಂದು ಅರ್ಧ kg ಮೈದಾ ಹಿಟ್ಟು, ಒಂದು ಅರ್ಧ kg ಬೆಲ್ಲ ತೊಗೊಂಬಂದ್ಬಿಟ್ಟು ಮಾಡೋಣ ಅಂತ ಹೇಳ್ಬಿಟ್ಟು ಫಿಕ್ಸ್ ಆದ್ವಿ. ಇಲ್ಲಿ ನೋಡ್ತಾ ಇರ್ಬೋದು, ಬೇಳೆ ಎಷ್ಟು ಹಾಕಬೇಕು ಅಂತ ಹೇಳ್ಬಿಟ್ಟು ಡಿಸೈಡ್ ಮಾಡ್ತಿದ್ವಿ. ಬಟ್ ಸ್ವಲ್ಪನೇ ಮಾಡಿದ್ದು, ನಾವು ಜಾಸ್ತಿ ಕೂಡ ಹಾಕಲಿಲ್ಲ. ಏನು ಗೊತ್ತಾ, ಸಾಂಬಾರಿಗೆ ಏನೂ ಕೂಡ ಇಲ್ಲದೆ ಇರುವಾಗ ಇನ್ನೊಂದು ರಾಗಿ ಹಸಿಟ್ಟು ನಮ್ಮ ಮನೇಲಿ ಖಾಲಿ ಆಗಿಬಿಟ್ಟಿತ್ತು. ರಾಗಿ ಹಸಿಟ್ಟು ಖಾಲಿ ಆಯ್ತಂದರೆ ನಮ್ಮ ಮನೇಲಿ ಅನ್ನ ಸಾಂಬಾರು 1-2 ಟೈಮ್ ರಾಗಿ ಹಸಿಟ್ಟು ಮಾಡಿಸ್ಕೊಂಬರೋವರೆಗೂ ಮಾಡಬೇಕಾಗುತ್ತೆ. ಮುದ್ದೆಗೆ ಹೆಂಗೋ ಸ್ವಲ್ಪ ತಡ್ತಾ ಬರುತ್ತೆ ಸಾಂಬಾರು, ಅನ್ನಕ್ಕೂ ಸಾಂಬಾರ್ಗಂದರೆ ಜಾಸ್ತಿ ಸಾಂಬಾರು ಬೇಕಾಗುತ್ತೆ. ಮತ್ತು ಬೆಳಗ್ಗೆ ಸಾಯಂಕಾಲ ಅದೇ ತಲೆನೋವು ಅಂತ ಹೇಳಿ ಹೆಂಗೋ ಒಬ್ಬಟ್ಟು ಸಾಂಬಾರಾದರೂ ಆಗುತ್ತೆ. 1-2 ದಿನ ಅಂದರೆ ಇವತ್ತು ಸಾಯಂಕಾಲ ಮತ್ತು ಬೆಳಗ್ಗೆಗೆ ಉಳಿಯುತ್ತೋ ಗೊತ್ತಿಲ್ಲ, ಉಳಿಯೋದಿಲ್ಲ. ಅಟ್ಲೀಸ್ಟ್ ಇದ್ದರೆ ಹೆಂಗೋ ಬೆಳಗ್ಗೆಗೆ ಸ್ವಲ್ಪ ಅನ್ನ ಮಾಡ್ಬೋದು ಅನ್ನೋ ಆ ಪ್ಲ್ಯಾನಿಂದ ನಾವು ಆ ಥರ ಲೆಕ್ಕ ಹಾಕಿ ಮಾಡೋಣ ಅಂತ ಹೇಳಿ ಡಿಸೈಡ್ ಆದ್ವಿ. ಚಿಕ್ಕ ಪಾವು ಇದು, ಒಂದು ಇದರಲ್ಲಿ 2 ಪಾವು ಹಾಕಿದ್ರೆ ಒಂದು ಅಚ್ಚೇರಾಗುತ್ತೆ, ಚಿಕ್ಕ ಅಚ್ಚೇರಾಗುತ್ತೆ. ಇದು ತುಂಬ ಚಿಕ್ಕದು ಪಾವು. ಅದರಲ್ಲಿ 1-2 ಪಾವು ತೊಗರಿಬೇಳೆ, ಮತ್ತು ಆ ಪಾವಲ್ಲಿ 1/4 ಪಾವಷ್ಟು ಕಡಲೆಬೇಳೆ ಹಾಕಿದ್ವಿ. ನಾವು ಹೂರಣ ರುಬ್ಬಬೇಕಾದ್ರೆ ಯಾವುದೇ ಕಾರಣಕ್ಕೂ ಬರೀ ತೊಗರಿಬೇಳೆ ಹಾಕಿದ್ರೆ ಅಷ್ಟೊಂದು ಇದಿರಲ್ಲ. ಅದ್ರ ಜೊತೆ ಒಂದು ಸ್ವಲ್ಪನಾದರೂ ಕಡಲೆಬೇಳೆ ಮಿಕ್ಸ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಹೂರಣ. ಅಟ್ಲೀಸ್ಟ್ ಮನೇಲಿ ಉಳಿದ್ರೂ ಕೂಡ ಬೇಗ ಕೆಡೋದಿಲ್ಲ ಕಡಲೆಬೇಳೆ ಹಾಕಿದ್ರೆ. ಬರೀ ತೊಗರಿಬೇಳೆಯಲ್ಲಿ ಮಾಡ್ತೀವಿ ಅಂತಂದರೆ ಇವತ್ತು ಬೆಳಗ್ಗೆ ಮಾಡಿರ್ತೀವಿ, ಮತ್ತು ನೆಕ್ಸ್ಟ್ ಡೇ ಬೆಳಗ್ಗೆ ಮತ್ತು ಮಧ್ಯಾಹ್ನ ಹಂಗೆ ನೋಡ್ತಾ ಇದ್ದರೆ ಆಗಲೇ ಒಂಥರ ಅಂಟು ಬಂದುಬಿಡುತ್ತೆ. ಹಾಗಾಗಿ ಮತ್ತು
ಹೂರಣ ಕೂಡ ಜಾಸ್ತಿ ಕ್ವಾಂಟಿಟಿ ಬರೋದಿಲ್ಲ ಬರೀ ಅದಕ್ಕೆ. 2 ಬೇಳೆ ಕೂಡ ಮಿಕ್ಸ್ ಮಾಡಿ ಹಾಕಿದ್ರೆ ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಆಗುತ್ತೆ. ಹಾಗಾಗಿ 2 ಕೂಡ ಎಷ್ಟು ಬೇಕೋ ಅಷ್ಟು ಸ್ವಲ್ಪ ನೋಡ್ಕೊಂಬಿಟ್ಟು ಇನ್ನು ಹಾಕಿದ್ವಿ. ಇನ್ನು ಸ್ಟಾರ್ಟ್ ಮಾಡಿದ್ವಿ ನಿಜವಾಗ್ಲೂ ಕೆಲಸ ಆಗೋಷ್ಟೊತ್ತಿಗೆ ಸಂಜೆನೇ ಆಯಿತು ಫ್ರೆಂಡ್ಸ್. ಅಷ್ಟು ಇದು ನಮ್ಮ ಪವಿತ್ರ ಹೇಳ್ತಾ ಇದ್ಲು, ಅಕ್ಕ ಮಟನ್ ಸಾಂಬಾರು ಚಿಕನ್ ಸಾಂಬಾರು ಎಷ್ಟನ್ನಾಗಲಿ ಒಂದು ಬೇಗ ಬೇಯಿಸ್ಬಿಟ್ಟು ಅತ್ಲಾಗ ಹಾಕ್ಬೋದು, ಈ ಒಬ್ಬಟ್ಟು ಮಾಡೋದಂದ್ರೆ ತುಂಬ ಕಷ್ಟ ಕಣಕ್ಕ, ಭಾಳ ಟೈಮ್ ಹಿಡಿಯುತ್ತೆ ಅಂತ ಹೇಳ್ತಾ ಇದ್ಲು. ಅದ್ರ ಬಗ್ಗೆನೇ ಮಾತಾಡ್ಕೊಂಡು ಇನ್ನು ನಾವು ಕೆಲಸ ಸ್ಟಾರ್ಟ್ ಮಾಡಿದ್ವಿ ಫ್ರೆಂಡ್ಸ್. ಇಬ್ಬರು ಕೂಡ ಒಂದೊಂದು ಕೆಲಸ ಬೇಗ ಬೇಗ ಮಾಡೋಣ ಅಂತ ಮಾಡ್ಕೊಂಡ್ವಿ. ಏನು ಗೊತ್ತಾ, ಅದನ್ನ ಇನ್ನೂ ನೆನೆಸ್ಕೊತಾ ಇದ್ವಿ, ನಾವು ಒಬ್ಬಟ್ಟು ಯಾವಾಗ ಮಾಡಿದ್ವಿ ಏನು ಎತ್ತಂತೇಳ್ಬಿಟ್ಟು. ಯುಗಾದಿಗೆ ನಾವು ಒಬ್ಬಟ್ಟು ಮಾಡೋದು, ಯುಗಾದಿ ಟು ಯುಗಾದಿಗೇನೆ. ಇನ್ನು ಸೆಂಟ್ರಲ್ಲಿ ಯಾವತ್ತೂ ಕೂಡ ಮಾಡೋಕ್ಕೋಗಲ್ಲ. ಇನ್ನು ಹೂರಣ ಮಾಡ್ತಿರ್ತೀವಿ. ಹೂರಣ ಮಾಡೋಣ ಅಂದರೂ ಕೂಡ ಹೂರಣನೂ ಮಾಡೋಕ್ಕೋಗಲ್ಲ. ನಮ್ಮ ಮನೇಲಿ ಸಾಂಬಾರಿಗೆ ಬೇಳೆಕಾಳು ಜೋಡಿಸೋದೇ ಸಾಕಾಗಿರುತ್ತೆ. ಇನ್ನು ಒಬ್ಬಟ್ಟು ಕರಿಗಡುಬು ಅದು ಇದು ಅಂತಂತ ನಿಜವಾಗ್ಲೂ ಮಾಡೋದಕ್ಕೆ ಆಗೋದಿಲ್ಲ. ಹಾಗಾಗಿ ನಾವೇನು ಕೂಡ ದೊಡ್ಡ ಅಡುಗೆ ಮಾಡೋದಕ್ಕೆ ಹೋಗೋದಿಲ್ಲ ಫ್ರೆಂಡ್ಸ್. ಡೈಲಿ ಮುದ್ದೆ, ಬಸ್ಸಾರು, ಕ್ಯೂಸಾಂಬ್ರ ಮತ್ತು ಏನಾದರೂ ಮಸ್ಸೊಪ್ಪು ಮಸ್ಕಾಯಿ ಅಷ್ಟು ಇಷ್ಟು ಮಾಡ್ತೀವಿ ಅಷ್ಟೇ. ಅದು ಬಿಟ್ಟರೆ ನಾವು ಸ್ವಲ್ಪ ಈ ಥರ ಅಡುಗೆಗಳು ಸ್ವಲ್ಪ ಅಪರೂಪನೇ ಮಾಡೋದು. ಇನ್ನು ಚಿಕನ್ನು ಮಟನ್ ಮಾಡಿದ್ರಂತೂ ಅದು ಕೂಡ ಅಷ್ಟೇ ತುಂಬ ಅಪರೂಪ ನಾವು ಮಾಡೋದು. ಇನ್ನು ಡೈಲಿ ಏನಿರುತ್ತೋ ಅದನ್ನೇ ನಮ್ಮ ಇದರಲ್ಲಿ ನಾವು ನಡ್ಸ್ಕೊಂಡು ಹೋಗ್ತಾ ಇರ್ತೀವಿ ಅಷ್ಟೇ. ಇರೋದು ಹೇಳಬೇಕು, ಇಲ್ಲದೇ ಇರೋದೆಲ್ಲ ಹೇಳೋದಕ್ಕಾಗೋದಿಲ್ಲ. ನಾನು ಡೈರೆಕ್ಟಾಗಿ ಹೇಳ್ತಾ ಇದ್ದೀನಿ, ನಮ್ಮ ಮನೇಲಿ ಒಬ್ಬಟ್ಟು ಮಾಡಬೇಕಂದ್ರೆ ಈ ವರ್ಷ ಯುಗಾದಿಗೆ ಮಾಡಿದ್ರೆ ಮತ್ತೆ ನೆಕ್ಸ್ಟ್ ಯುಗಾದಿಗೆ ಮಾಡೋದು. ಇನ್ನು ನಮ್ಮ ಮನೇಲಿ ಯಾವ ಕೂಡ ಫಂಕ್ಷನ್ ಆಗಲಿ, ಇನ್ನು ಬರ್ತ್ಡೇ ಆಗಲಿ ಅವು ಏನು ಕೂಡ ಆಚರಿಸ್ಕೊಳ್ಳೋದಿಲ್ಲಲ್ವ. ಹಾಗಾಗಿ ಏನು ಕೂಡ ಮಾಡೋದಕ್ಕೆ ಹೋಗೋದಿಲ್ಲ. ಇನ್ನು ಹಬ್ಬ ಅವು ಇವು ಬಂದರೂ ಅಂತೂ ಮನೇಲಿ ಏನೋ ಸ್ವಲ್ಪ ಪಾಯಸ ಅದು ಇದು ಮಾಡ್ತೀವಿ. ಇನ್ನು ನಮ್ಮ ಸೈಡ್ ಏನು ಗೊತ್ತಾ, ಇನ್ನು ಹಬ್ಬ ಏನಾದರೂ ಬಂದ್ರಂತೂ ಇನ್ನು ದ್ಯಾಮಜ್ಜಿ ದೇವಸ್ಥಾನ ಇದೆ ಅಲ್ವಾ, ದ್ಯಾಮಲಮ್ಮ ದೇವಸ್ಥಾನ, ಅಲ್ಲೇ ಊಟಕ್ಕೆ ಪ್ರಸಾದ ಮಾಡಿಸ್ಬಿಡ್ತಾರೆ ಅಲ್ಲೇನು. ಅವತ್ತು ನಮಗಿನ್ನ ಹಬ್ಬ ಏನು ಗೊತ್ತಾ, ಇನ್ನು ಮನೇಲಿ ಅಡುಗೆ ಮಾಡೋದೇ ಇರೋದಿಲ್ಲ. ಇನ್ನು ಅದು ಸೀದಾ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಅಲ್ಲೇ ಪ್ರಸಾದ ತಿನ್ಕೊಂಡು ಬಂದುಬಿಡ್ತೀವಿ. ಅದು ಒಂದು ಕೂಡ ಇಲ್ಲಿ ನಡೀತಾ ಇರುತ್ತೆ. ಹಾಗಾಗಿ ಏನು ಕೂಡ ಸೆಂಟ್ರಲ್ಲಿ ಏನು ಮಾಡೋದಿಲ್ಲ ನಾವು. ಇನ್ನು ನೆಂಟರು ಅವರು ಇವರು ಬರ್ತಾರೆ, ಮಾಡೋಣ ಇಡೋಣ ಅಂತಂದರೂ ಕೂಡ ನಮ್ಮ ಮನೆಗೆ ಸದ್ಯಕ್ಕೆ ಇವಾಗ ಯಾರೂ ಬರೋ ಸ್ಥಿತಿಯಲ್ಲಿ ಇಲ್ಲ. ಇನ್ನು ನಾವು ಕೂಡ ಯಾವ ಹಬ್ಬಕ್ಕೂ ಅದಕ್ಕೂ ಇದಕ್ಕೂ ಕೂಡ ನಾವು ಕರೆಯೋದಕ್ಕೂ ನಾವು ಹೋಗ್ತಾ ಇಲ್ಲ. ನೋಡಬೇಕು, ನಮ್ಮದು ಸ್ವಲ್ಪ ಮನೆಯೆಲ್ಲ ರೆಡಿ ಆದಮೇಲೆ ನಮಗೆ ಅವ್ರನ್ನ ಕರೆಯೋದಕ್ಕೂ ಚೆನ್ನಾಗೆ ಮತ್ತು ನಾವು ಹೋಗಿ ಬರೋದಕ್ಕೂ ಚೆನ್ನಾಗಿರುತ್ತೆ. ಹಾಗಾಗಿ ಸ್ವಲ್ಪ ದಿನ ಏನು ಬೇಡ ಅಂತ ಹೇಳ್ಬಿಟ್ಟು ನಾವೇ ಸ್ಟಾಪ್ ಮಾಡಿಬಿಟ್ಟಿದ್ದೀವಿ ಅಷ್ಟೇ. ಇವಾಗ ನಾವಾಯಿತು, ನಮ್ಮ ಫ್ಯಾಮಿಲಿ ಆಯಿತು, ನಮ್ಮ ಮಕ್ಕಳಾಯಿತು, ಇಷ್ಟೇ, ಅತ್ತೆ ಮಾವ ನಮ್ಮ ಗಂಡಂದ್ರು ಅಷ್ಟೇ. ನಾವು ಸಿಂಪಲಾಗಿ ಏನಿರ್ತೀವೋ ಅದೇ ಥರನೇ ಇರ್ತೀವಿ. ಹಾಗೆ ಕಮೆಂಟ್ಸ್ ಕೂಡ ಮಾಡಿದರೆ, ಇವತ್ತು ಕಮೆಂಟ್ ನೋಡಿಬಿಟ್ಟು ತುಂಬ ಖುಷಿಯಾಯಿತು ನನಗೆ. ಲತಾ ಅನ್ನೋ ಸಿಸ್ಟರ್ ಕೂಡ ಮಾಡಿದರು, ನಿಮ್ಮ ಲೈಫ್ ಸ್ಟೈಲ್ ತುಂಬ ಇಷ್ಟ ಆಗ್ತಾಯಿದೆ ಅಂತ ಹೇಳ್ಬಿಟ್ಟು. ಥ್ಯಾಂಕ್ ಯು ಸೋ ಮಚ್ ಸಿಸ್ಟರ್. ಇರೋದೇ ಇಷ್ಟೇ ಲೈಫ್ ಸಿಸ್ಟರ್ ನಮ್ಮದು. ಸಿಂಪಲ್ ಲೈಫು ನಮ್ಮದು. ಏನು ಆಡಂಬರ ಆಗಲಿ ದೊಂಬರಾಟ ಆಗಲಿ ಎಲ್ಲ ಏನೂ ಇಲ್ಲ. ನ್ಯಾಚುರಲಾಗಿ ಯಾವ ಥರ ನಾವು ಲೈಫ್ ಇರುತ್ತೆ ಅದೇ ಥರ ಲೀಡ್ ಮಾಡ್ಕೊಂಡು ಹೋಗ್ತಾ ಇರ್ತೀವಿ ಅಷ್ಟೇ. ಮತ್ತು ಅದು ತೊಗೋಬೇಕು ಇದು ತೊಗೋಬೇಕು ಅದಿಲ್ಲ ಇದಿಲ್ಲ ಅಂತ ನಾವೇನು ಇದು ಮಾಡ್ಕೊಳಕ್ಕೆ ಹೋಗಲ್ಲ. ಎಲ್ಲ ಬೇಕು ಅನಿಸುತ್ತೆ, ನಾವು ಹಂಗಿರ್ಬೇಕು ಹಿಂಗಿರಬೇಕು ಅಂತ ಎಲ್ಲ ಆಸೆ ಇದೆ. ಸದ್ಯಕ್ಕೂ ಆಸೆಗೆ ತಕ್ಕಂತನೂ ನಮ್ಗೆ ಇರೋದಕ್ಕೂ ಕೂಡ ಆಗ್ತಾಯಿಲ್ಲ. ನೋಡೋಣ, ದೇವರು ನಮಗೆ ಸ್ವಲ್ಪ ಮುಂದೆ ಒಳ್ಳೆಯ ದಿನಗಳು, ನಮಗೆ ಸ್ವಲ್ಪ ಒಳ್ಳೆ ಟೈಮ್ ಅನ್ನೋದು ಬಂದಮೇಲೆ ನಾವು ಕೂಡ ದುಡಿದ್ಬಿಟ್ಟು ಏನಾದರೂ ಒಂದು ಒಳ್ಳೆ ಜೀವನ ಕಟ್ಕೋಬೇಕಂತ ನಮಗೂ ತುಂಬ ಆಸೆ ಇದೆ. ಹಾಗಾಗಿ ನಾವು ಕೂಡ ಅದಕ್ಕೋಸ್ಕರ ವೆಯ್ಟ್ ಮಾಡ್ತಾಯಿದ್ದೀವಿ. ಹಂಗಂತ ಸಡನ್ನಾಗಿ ನಾವು ಇದು ಮಾಡ್ಕೊಳ್ಳೋದಕ್ಕೂ ಆಗೋದಿಲ್ಲ. ಅದಕ್ಕೂ ಒಂದು ಟೈಮ್ ಅನ್ನೋದಿರುತ್ತೆ. ಆ ದೇವರು ನಮಗೆ ಟೈಮ್ ಯಾವಾಗ ಚೇಂಜ್ ಮಾಡ್ತಾನೆ, ಯಾವಾಗ ಒಳ್ಳೆ ದಿನ ಕೊಡ್ತಾನೋ ಅಲ್ಲಿವರೆಗೂ ಕೂಡ ವೆಯ್ಟ್ ಮಾಡಬೇಕಾಗುತ್ತೆ. ನಾವು ಬಲವಂತಾಗ ಅವಾಗ ಏನು ಮಾಡೋದಕ್ಕೆ ಹೋಗೋದಿಲ್ಲ. ಏನೇ ಬಲವಂತವಾಗಿ ಮಾಡ್ತೀವಿ ಇದು ಮಾಡ್ತೀವಿ ಅಂತಂದರೆ ಫುಲ್ಲು ಲಾಸ್ ಆಗುತ್ತೆ ಮತ್ತು ಫುಲ್ಲು ಖರ್ಚಾಗುತ್ತೆ. ಅದರಿಂದ ನಮಗೆ ಏನು ಕೂಡ ಯೂಸ್ ಆಗೋದಿಲ್ಲ. ಎಷ್ಟೋ ಸರಿ ಏನಾದರೂ ಮಾಡೋಕ್ಕೋದ್ರೂ ಕೂಡ ನಮಗೆ ಏನೋ ಒಂಥರ ಅಡ್ಡ ಆತಂಕಗಳು ಜಾಸ್ತಿ ಬರ್ತಾ ಇರುತ್ತೆ. ಹಾಗಾಗಿ ಎಲ್ಲ ಕೈ ಬಿಟ್ಬಿಟ್ಟು ಇನ್ನು ಇರೋ ಜೀವನನೇ ಇಷ್ಟ ಅಂದ್ಕೊಂಡು ಇನ್ನು ಸುಮ್ಮನೆ ಇದ್ದೀವಿ. ನೋಡೋಣ, ಆದಷ್ಟು ಬೇಗ ನಮಗೂ ಒಳ್ಳೆ ಟೈಮ್ ಬಂದರೆ ಇರೋ ಅಷ್ಟರಲ್ಲೇ ಆಗಲಿ, ಏನು ಆಡಂಬರದ ಜೀವನ ಬೇಡ, ಇರೋ ಅಷ್ಟೇ ಬಡತನನೇ ಆಗಲಿ, ಸ್ವಲ್ಪ ಇರೋದಕ್ಕೆ ಒಳ್ಳೆ ಮನೆ, ನೆಮ್ಮದಿಯಾಗಿರೋದಕ್ಕೆ ಒಂದು ಸ್ವಲ್ಪ ಒಳ್ಳೆ ಜಾಗ ಸಿಕ್ಕರೆ ಅಷ್ಟೇ ಸಾಕು. ನಮಗಿನ್ನೇನು ಬೇಡ. ಇದನ್ನೇ ನಾವು ಯಾವಾಗಲೂ ಮಾತಾಡ್ಕೊಳ್ಳೋದು, ಇದನ್ನೇ ನಾವು ಯಾವಾಗಲೂ ಕೂಡ ಅಂದ್ಕೊಳ್ಳೋದು. ಹೆಂಗೋ ಇರಲಿ, ಎಲ್ರಿಗೂ ಕೂಡ ಕಷ್ಟನೇ. ಇವಾಗ ನಮ್ಮ ಜೀವನಕ್ಕೆ ಬೇರೆಯವ್ರ ಜೀವನ ಕಂಪೇರ್ ಮಾಡ್ಕೊಂಡು ಹೋದರೆ
ಅದು ಜೀವನನೇ ಅನ್ನೋಲ್ಲ. ಯಾವತ್ತಿದ್ರೂ ನಾವು ನಮ್ಮಿಂತ ಮೇಲೆ ಇರೋರ ಬಗ್ಗೆ ಜಾಸ್ತಿ ಯೋಚನೆ ಮಾಡೋಕ್ಕೆ ಹೋಗಬಾರ್ದು. ನಮಗಿಂತ ಕೆಳಗಿರ್ತಾರಲ್ವ ಅವ್ರ ಬಗ್ಗೆ ಅವ್ರ ಜೀವನ ಯೋಚನೆ ಮಾಡಿದ್ರೆ ನಮಗೆ ಅವ್ರಿಗಿಂತ 100 ಪಟ್ಟು ನಮಗೆ ಬೆಟರಲ್ಲ ಅನಿಸುತ್ತೆ. ಎಷ್ಟೋ ಜನ ಇವಾಗಲೂ ಅಷ್ಟೇ, ತಿನ್ನೋಕೆ ಟೈಮ್ಗೆ ಊಟ ಇಲ್ಲದೆ, ಮಲಗೋಕೆ ಒಂದು ಸ್ವಲ್ಪ ಜಾಗ ಇಲ್ಲದೆ, ರೋಡಲ್ಲಿ ಬೀದಿಯಲ್ಲಿ ಎಲ್ಲೆಂದರೆ ಎಲ್ಲೇ ಸುಮ್ಮನೆ ಮರದ ಕೆಳಗೆ ಹೇಳೋದಕ್ಕಾಗೋದಿಲ್ಲ ಆ ಜಾಗಗಳೆಲ್ಲ, ಅಲ್ಲೆಲ್ಲ ಮಲ್ಕೊಂಡು ಅಲ್ಲೆಲ್ಲ ಹಿಂಗೆ ಬಟ್ಟೆ ಎಲ್ಲ ಅಡ್ಡ ಇಟ್ಕೊಂಡು ಬಟ್ಟೆ ಸುತ್ಕೊಂಡು ಮಲ್ಕೊಂಡು ಜೀವನ ಮಾಡೋಂಥವ್ರು ಕೂಡ ಇದ್ದಾರೆ. ಅವ್ರಿಗೆಲ್ಲ ಕಂಪೇರ್ ಮಾಡಿದ್ರೆ ನಮ್ಮ ಜೀವನನೇ ಬೆಸ್ಟ್ ಅಂತ ಅನಿಸುತ್ತೆ. ಹಾಗಾಗಿ ಇರಬೇಕು, ಎಲ್ಲ ಕೂಡ ಇರಬೇಕು ಅಂತ ಅನಿಸುತ್ತೆ. ಇವಾಗ ಸದ್ಯಕ್ಕೆ ಆಗದೆ ಇರೋ ಟೈಮಲ್ಲಿ ಅದೆಲ್ಲ ನೆನೆಸ್ಕೊಂಡ್ರೂ ಇವೆ ಅಷ್ಟೇ. ಇನ್ನು ಬನ್ನಿ ವೀಡಿಯೋಗೆ ಬರೋಣ. ಇನ್ನು ಫೈನಲಿ ಬೇಳೆ ಎಲ್ಲ ಬೇಯಿತು. ಏನು ಗೊತ್ತಾ, ಸ್ವಲ್ಪ ಕಡಲೆಬೇಳೆ ಮುಂಚೆನೇ ಹಾಕಬೇಕು, ಆಮೇಲೆ ತೊಗರಿಬೇಳೆ ಹಾಕ್ಬೇಕು. ಕಡಲೆಬೇಳೆ ಒಂದು 1/4 ಭಾಗ ಬೆಂದ ಮೇಲೆ ಆಮೇಲೆ ತೊಗರಿಬೇಳೆ ಚೆನ್ನಾಗಿ ತೊಳೆದ್ಬಿಟ್ಟು ಹಾಕಿ ಚೆನ್ನಾಗಿ ಬೇಯಿಸ್ಬೇಕು. ಬೇಗನೆ ಬೆಂದ್ಬಿಟ್ಟು ಬೇಳೆ ಸಖತ್ತಾಗಿದ್ದಾವೆ. ನಾವು ಮೊನ್ನೆ ಒಂದು ಟೆಂಪೋ ಬಂದಿತ್ತು ಫ್ರೆಂಡ್ಸ್, ಹಿರಿಯೂರಿಂದ ಮಾರ್ಕೊಬಂದಿದ್ರು. ಅವ್ರ ಹತ್ರ ತೊಗೊಂಡಿದ್ದೆ ಬೇಳೆ ನಾನು, 100 ರೂಪಾಯಿ kg. ನಿಜವಾಗ್ಲೂ ಎಷ್ಟು ಚೆನ್ನಾಗಿತ್ತು ಅಂದರೆ ಒಂದೊಂದು ಬೇಳೆಕಾಳು ಇಷ್ಟಿಷ್ಟು ಅಗಲ ಇತ್ತು. ತುಂಬ ಚೆನ್ನಾಗಾಗಿತ್ತು ಬೇಳೆ ಅಂತೂ. ನನಗೂ ಪವಿತ್ರಗಂತೂ ಶಾಕು, ಎಷ್ಟು ಚೆನ್ನಾಗಿದ್ದಾವಲ್ವ ಬೇಳೆ, ಚೆನ್ನಾಗೇ ಬೆಂದಿದ್ದಾವೆ ಅಂತ ಹೇಳಿ. ಒಂದೊಂದು ಬೇಳೆ ಇರುತ್ತೆ ಬಂಡು ಬೇಳೆ ಫ್ರೆಂಡ್ಸ್, ಎಷ್ಟು ಸತಿ ಬೇಯಿಸಿದ್ರು ಕೂಡ ಬೇಯಲ್ಲ. ಕುಕ್ಕರ್ಗೆ ಹಾಕಿ ವಿಸಲ್ ಓಡಿಸಿದ್ರು ಕೂಡ ಒಂದು ಸತಿ 2-3 ವಿಸಲ್ ಹೊಡೆದ್ರು ಕೂಡ ನುಣ್ಣಗೆ ಆಗಿರೋದಿಲ್ಲ. ಅಂಥ ಬೇಳೆ ಸಮೇತ ಇದ್ದಾವೆ. ನಿಜವಾಗ್ಲೂ ನಮ್ಮ ಮನೇಲಿ ಇವಾಗಲೂ ಇದ್ದಾವೆ. ಅವನ್ನ ಬೇಗ ಹಾಕ್ಬಿಟ್ಟು ಖಾಲಿ ಮಾಡಬೇಕು ಆದಷ್ಟು ಬೇಗ. ಒಂದೊಂದು ಬೇಳೆ ಬೇಯೋದೇ ಇಲ್ಲ. ಬಟ್ ನಾವು ಸದ್ಯ ಇವತ್ತು ಒಬ್ಬಟ್ಟು ಮಾಡೋದಕ್ಕೆ ಹಾಕಿರೋ ಬೇಳೆ ಅಂತೂ ಪರವಾಗಿಲ್ಲ, ಚೆನ್ನಾಗೇ ಬೆಂದಿದ್ವು. ಇನ್ನು ಎಲ್ಲ ಕೂಡ ಇನ್ನು ಬೆಲ್ಲ ಎಲ್ಲ ಎಷ್ಟೆಷ್ಟಿಗೆ ಅಂದರೆ ನಾವು ತೊಗೊಂಡಿರೋದಕ್ಕೆ ಎಷ್ಟು ಬೇಳೆ ತೊಗೊಂಡಿದ್ದು ಅಷ್ಟಕ್ಕೆ ಬೆಲ್ಲ ಎಲ್ಲ ನೀಟಾಗಿ ಕುಟ್ಬಿಟ್ಟು ಇನ್ನು ಬೆಲ್ಲ ಎಲ್ಲ ಹಾಕಿ ಇವಾಗ ಹೂರಣ ಎಲ್ಲ ಸ್ವಲ್ಪ ಬೆಲ್ಲ ಎಲ್ಲ ಕರಗಿಸ್ತಾ ಇದ್ದಾಳೆ. ನಿಜ ಒಬ್ಬಟ್ಟು ಮಾಡೋಷ್ಟೊತ್ತಿಗೆ ನಮಗೆ ಭಾಳ ಹೊತ್ತು ತಲೆನೋವು ಅನಿಸ್ಬಿಡ್ತು. ಕೆಲವರು ತುಂಬ ಈಸಿಯಾಗಿ ಮಾಡ್ತಾರೆ, ಕೆಲವರು ಸ್ವಲ್ಪ ಲೇಟ್ ಆಗುತ್ತೆ. ನಮಗಂತೂ ಲೇಟೇ ಅನಿಸುತ್ತೆ ಬಿಡಿ, ಯಾಕೆಂದರೆ ಮಕ್ಕಳಿರ್ತಾರೆ. ಅಟ್ಲೀಸ್ಟ್ ಮಕ್ಕಳನ್ನ ನೋಡ್ಕೊಳೋರು ಒಬ್ಬರಿದ್ರೂ ಹೆಂಗೋ ಬೇಗ ಒಂದೊಂದು ಮಾಡ್ಕೊಬಿಡ್ಬೋದು. ಇನ್ನು ಮಕ್ಕಳು ನೋಡ್ಕೊಳೋರಿಲ್ಲ, ನಾವೇ ನೋಡ್ಕೋಬೇಕು, ನಾವೇ ಇದು ಮಾಡಬೇಕು ಅಂದರೆ ಕಷ್ಟ ಆಗುತ್ತೆ. ಇನ್ನು ಹೊರಗಡೆ ಪಟ್ಲಿ ಮರ ಇದ್ದು, ಹಸು ಇತ್ತು, ಮತ್ತು ಕಲ್ಯಾಣ, ಯೋಷಿತಾ ಇಬ್ಬರು ಕೂಡ ಇದ್ದರು. ಅವರಿಬ್ಬರು ನೋಡಿಕೊಂಡು ಒಂದು ಸ್ವಲ್ಪ ಯಾಮಾರಿದ್ರೂ ಭಯ ಅನಿಸುತ್ತೆ ಫ್ರೆಂಡ್ಸ್. ಇನ್ನು ರೋಡ್ ಸೈಡ್ ಮನೆ ಆಗಿರೋದ್ರಿಂದ ರೋಡಲ್ಲಿ ಅವು ಇವು ಓಡಾಡ್ತಾ ಇರ್ತವೆ. ನಾವು ಒಳಗಡೆನೇ ಗುಡುಗುಟ್ಕೊಂಡಿದ್ರೆ ನಾವು ಹೊರಗಡೆ ಮಕ್ಕಳು ನೋಡ್ಕೊಳೋದು ಅದಕ್ಕೆ ತುಂಬ ಟೈಮ್ ತೊಗೊತು ನಮಗೆ. ಅದಕ್ಕೆ ಪವಿತ್ರ ಹೇಳಿದ್ದು, ಇನ್ನು ಮಟನ್ ಚಿಕನ್ ಆಗಿದ್ರೆ ಬೇಗ ಇಕ್ಬೋದಾಗಿತ್ತು ಸೈಡ್ಗೆ, ಒಬ್ಬಿಟ್ಟು ತಲೆ ತಿನ್ನೋತಪ್ಪ ನನಗೆ, ಅದಕ್ಕೆ ನಾನು ಮಾಡೋಕ್ಕೆ ಹೋಗಲ್ಲ ಅಂತ ಹೇಳ್ತಾ ಇದ್ಲು. ತುಂಬ ಒಂಥರ ಕಾಮಿಡಿ ಅನ್ನಿಸ್ತು ಇವತ್ತು. ಹೆಂಗೋ ಇಂತೂ ಅಂದ್ಕೊಂಡಿದ್ವಿ, ಬಿಡತ್ತ ಮಾಡೋಣ ಅಂತೇಳ್ಬಿಟ್ಟು ನಾವು ಮಾಡೋದಕ್ಕೆ ಕೂತ್ಕೊಂಡ್ವಿ. ಇನ್ನು ಇಟ್ಟು ಎಲ್ಲ ಮುಂಚೆನೇ ಕಲಸಿಟ್ಟಿದ್ದೆ, ಸ್ವಲ್ಪ ಚೆನ್ನಾಗಿ ನೆನ್ಕೊಳ್ಳಿ ಅಂತೇಳ್ಬಿಟ್ಟು. ನಾವು ತಟ್ಟೆ ಒಬ್ಬಟ್ಟು ಮಾಡೋಣ ಅಂದ್ಕೊಂಡ್ವಿ. ತಟ್ಟೆ ಒಬ್ಬಟ್ಟು ಮಾಡಿದ್ರೆ ಸ್ವಲ್ಪ ಆಗೋದಿಲ್ಲ, ಅದೆಲ್ಲ ಸುಮ್ಮನೆ ಇದಾಗುತ್ತೆ, ಕರಿಗಡ್ಬೆ ಮಾಡಿಬಿಡೋಣ ಅಂತ ಹೇಳಿ ಈ ಕರಿಗಡ್ಬೆಗೆ ಯಾವ ಥರ ಹಿಟ್ಟು ನೆನೆಸ್ಬೇಕು ಆ ಥರ ಹಿಟ್ಟೆಲ್ಲ ಮಾಡಿ ಕಲಿಸ್ಬಿಟ್ಟು ಸೈಡ್ಗೆ ಎತ್ತಿಟ್ಟಿದೆ. ಇವಾಗ ಒಬ್ಬಟ್ಟು ಸಾಂಬಾರಿಗೆ ಏನೇನು ಐಟಮ್ ಬೇಕು ಎಲ್ಲ ಕೂಡ ರೆಡಿ ಮಾಡ್ಕೊಂಡ್ವಿ. ಇನ್ನು ಒಣಮೆಣ್ಸಿನ್ಕಾಯಿ, ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಅದೆಲ್ಲ ಕೂಡ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಿಕೊಂಡ್ಲು. ಒಬ್ಬೊಬ್ರು ಒಂದೊಂದು ಥರ ಮಾಡ್ತಾರೆ. ಎಷ್ಟೋ ಜನ ರೆಸಿಪಿ ನೋಡಿದ್ರು ಕೂಡ ಅಷ್ಟೇ ಡಿಫ್ರೆಂಟಾಗಿ ಒಬ್ಬಟ್ಟು ಸಾಂಬಾರು ಮಾಡ್ತಾಯಿರ್ತಾರೆ. ಆದರೆ ನಿಜವಾಗ್ಲೂ ಇವತ್ತು ನಾನು ತುಂಬ ಎಷ್ಟು ಚೆನ್ನಾಗಾಗಿತ್ತು ಗೊತ್ತಾ. ನಾವು ಎಷ್ಟು ಅರ್ಜೆಂಟಲ್ಲಿ ಮಾಡಿದ್ವಿ, ಆದರೂ ಕೂಡ ಸಾಂಬಾರು ಮಾತ್ರ ತುಂಬ ಚೆನ್ನಾಗಾಗಿತ್ತು. ನಮ್ಮ ಮಾವಂತೂ ಹೊಗಳಿದ್ದೆ, ಸಾಂಬಾರು ಅಂದರೆ ಹಿಂಗಿರಬೇಕು ಅಂತ ಹೇಳ್ಬಿಟ್ಟು ಅಷ್ಟು ಚೆನ್ನಾಗಾಗಿತ್ತು. ಆದರೂ ಸ್ವಲ್ಪ ಮೀಡಿಯಮ್ ಪಾತ್ರೆ ತುಂಬಾ ಆಗಿದ್ದು. ಎಷ್ಟೇ ಜಾಸ್ತಿ ಮಾಡೋಣ ಅಂದರೂ ಕೂಡ ಜಾಸ್ತಿ ಬೇಳೆ ಹಾಕಿದ್ರೆ ಜಾಸ್ತಿ ಮಾಡ್ಕೋಬೋದು, ಮತ್ತು ಸ್ವಲ್ಪನೇ ಅಲ್ವಾ ಹಾಕಿರೋದು, ಅದು ತಿಳಿ ಇನ್ನೆಷ್ಟು ಬರುತ್ತೆ ಹೇಳಿ. ಬರೀ ನೀರು ಹಾಕಿದ್ರೆ ಅದೇನು ಅಷ್ಟೊಂದೇನು ಟೇಸ್ಟ್ ಇರೋದಿಲ್ಲ, ಚೆನ್ನಾಗಿ ಕೂಡ ಇರೋದಿಲ್ಲ. ಅದು ಕೊನೆಗೂ ನೀರು ಸಾರು ಅಂತ ಅನ್ಸ್ಕೊಳುತ್ತೆ, ಒಬ್ಬಟ್ಟು ಸಾರು ಅಂತೂ ಅನ್ಸ್ಕೊಳ್ಳೋದೇ ಇಲ್ಲ. ಹಾಗಾಗಿ ಸ್ವಲ್ಪ ಎಷ್ಟು ಬೇಕಷ್ಟು ನೋಡ್ಕೊಂಬಿಟ್ಟು ಇನ್ನು ಎಲ್ಲ ರುಬ್ಕೊಂಡು ಇವಾಗ ಸಾಂಬಾರಿಗೆಲ್ಲ ಜೋಡಿಸ್ಬಿಟ್ಟು ನಾವು ಒಗ್ಗರಣೆ ಹಾಕಿದ್ಲು. ನಿಜವಾಗ್ಲೂ ಎಷ್ಟು ಪಟ ಮಾಡಿದ್ವಿ ಗೊತ್ತಾ. ಅಷ್ಟು ಜೋರಾಗಿ ಮಾಡಿದ್ರು ಕೂಡ ನಮಗೆ ಟೈಮೇ ಸಾಕಾಗಲಿಲ್ಲ ಹೇಳ್ಬೇಕಂದ್ರೆ. ಇದರಲ್ಲಿ ಜಾಸ್ತಿ ಎಫರ್ಟ್ ಹಾಕಿ ಕೆಲಸ ಮಾಡಿದ್ದೆ ಪವಿತ್ರ. ನಾನು ಆಗಲೆಲ್ಲ ಹೊರಗಡೆ ಹೋಗ್ತಿದ್ದೆ, ಅವ್ರನ್ನ ನೋಡ್ಕೊತಿದ್ದೆ ಬರ್ತಿದ್ದೆ. ಮತ್ತು ಆ ಪಾತ್ರೆ ಅಂತೂ ನಮ್ಮ ಮನೇಲಿ ಇವಾಗ ನಾವು ಅಡುಗೆಗೆ ಏನು ಯೂಸ್ ಮಾಡ್ತೀವೋ ಅಷ್ಟೇ ಪಾತ್ರೆ ಇರೋದು. ಅವನ್ನ ಮತ್ತೆ ರಿಪೀಟ್ ತೊಳ್ಕೊಂಬರ್ಬೇಕು, ಅದರಲ್ಲೇ ಮಾಡಬೇಕು, ಮತ್ತು ತೊಳ್ಕೊಂಬರ್ಬೇಕು, ಅದೇ ಮಾಡಬೇಕು, ಹಂಗಿರುತ್ತೆ. ನಾವು ಜಾಸ್ತಿ ಪಾತ್ರೆ ನಾವೇನು ತೊಗೊಂಡಿಲ್ಲ, ನಮ್ಗೆ ಎಷ್ಟು ಬೇಕು ಅಷ್ಟು ಮಾತ್ರ ನಾವು ಇವಾಗ ಯೂಸ್ ಮಾಡ್ಕೊಂಡಿದ್ದೀವಿ. ಇನ್ನು ಮಿಕ್ಕಿರೋವೆಲ್ಲ ಕೂಡ ಹಂಗೆ ಚೀಲದಲ್ಲಿ ಕಟ್ಬಿಟ್ಟು ಇನ್ನು ಎತ್ತಿಟ್ಟಿದ್ದೀವಿ. ಹಾಗಾಗಿ ಪಾತ್ರೆ ನಮಗೆ
ಸ್ವಲ್ಪ ಈ ಥರ ಜಾಸ್ತಿ ಕೆಲಸ ಏನಾದರೂ ಅಡುಗೆ ಕೆಲಸ ಇಟ್ಕೊಂಡಾಗ ಸ್ವಲ್ಪ ಜಾಸ್ತಿ ಪಾತ್ರೆನೇ ಬೇಕಾಗ್ತಿರ್ತಾವಲ್ವ, ಅದಕ್ಕೆ ಇನ್ನು ಪಾತ್ರೆ ಎಲ್ಲ ತೊಳ್ಕೊಂಬರೋದು, ಹುಡುಗರು ನೋಡ್ಕೊಳ್ಳೋದು, ಅದು ಇದು ಮಾಡ್ತಾಯಿದ್ದೆ ಅಷ್ಟೇ. ಇನ್ನು ಎಫರ್ಟ್ ಹಾಕಿ ಮಾಡಿದ್ದೆ ಅಂದ್ರೇ ಪವಿತ್ರ. ಇನ್ನು ಫೈನಲ್ ಒಬ್ಬಟ್ಟು ಸಾಂಬಾರೆಲ್ಲ ಒಗ್ಗರಣೆ ಹಾಕ್ಬಿಟ್ಟು ಇನ್ನು ಚೆನ್ನಾಗಿ ಕುದಿ ಬರ್ತಾಯಿತ್ತು. ಇನ್ನು ಈ ಕಡೆ ಬಂದುಬಿಟ್ಟು ಹೂರ್ಣಕ್ಕೆಲ್ಲ ರುಬ್ಬೋಣ ಅಂತ ಹೇಳಿ ಇನ್ನು ಬೇಳೆ ಎಲ್ಲ ಬೆಲ್ಲ ಎಲ್ಲ ನೀಟಾಗಿ ಕರಗಿತ್ತು. ಸ್ವಲ್ಪ ಚೆನ್ನಾಗಿ ಒಂದು ತಣ್ಣಗಾಗಲಿ ಅಂತ ಹೇಳಿ ಹಂಗೆ ಬಿಟ್ಟಿದ್ವಿ. ಯಾಕೆಂದರೆ ತುಂಬ ಬಿಸಿ ಇರೋದು ಕೂಡ ಮಿಕ್ಸಿಗೆ ಹಾಕ್ಬಾರ್ದು. ಅದಕ್ಕೋಸ್ಕರ ಒಂದು ಸ್ವಲ್ಪ ಮೀಡಿಯಮ್ಮಾಗೆ ಉಗುರು ಬೆಚ್ಚಗಿದ್ರೆ ಸಾಕು, ರುಬ್ಕೊಳ್ಳೋಣ ಅಂತ ಹೇಳಿ. ಇನ್ನು ಈಗ ನಮ್ಮ ಬ್ಯಾಡ್ ಟೈಮ್ ಏನಂದರೆ ನಮ್ಮದು ಇದು ಜಾರೇ ಇಲ್ಲ ಫ್ರೆಂಡ್ಸ್, ಜಾರೇ ಕೆಟ್ಟೋಗ್ಬಿಟ್ಟಿದೆ. ಇನ್ನು ನಮ್ಮ ಊರಲ್ಲಂತೂ ಯಾರು ಕೂಡ ಬರೋದಿಲ್ಲ ಇನ್ನು ರಿಪೇರಿ ಮಾಡೋದಕ್ಕೆ. ಮುಂಚೆ ಹಿಂಗೊಬ್ರು ಬರ್ತಾಯಿದ್ರು ಮಿಕ್ಸಿ ರಿಪೇರಿ, ಜಾರ್ ರಿಪೇರಿ ಅಂತೇಳ್ಬಿಟ್ಟು. ಎಷ್ಟು ದಿನ ಆಯಿತು, ಒಂದು ದಿನವೂ ಕೂಡ ಯಾರೂ ಬರೋದೇ ಇಲ್ಲ. ಬೆಳಗ್ಗೆಯಿಂದ ಸಂಜೆವರೆಗೂ ಕಾಯ್ಕೊಂಡಿರ್ತೀವಿ, ಒಬ್ಬರು ಸಮೇತ ಹಿಂಗೆ ಬರ್ತಾಯಿಲ್ಲ ರೆಡಿ ಮಾಡಿಕೊಡ್ತೀವಿ ಅಂತ ಹೇಳಿ. ಅದು ಕೂಡ ತುಂಬ ಪ್ರಾಬ್ಲಮ್ಮು. ಇನ್ನು ನಮ್ಮೂರು ಚಿಕ್ಕೂರು ಆಗಿರೋದ್ರಿಂದ ಯಾರು ಕೂಡ ಅಷ್ಟೊಂದು ತಲೆ ಕೆಡಿಸ್ಕೊಳ್ಳೋದಿಲ್ಲ. ಅವ್ರಿಗೆ ಅನಿಸ್ಬೋದು ಏನೋ ಚಿಕ್ಕೂರು ಆದರೂ ಕೂಡ ಹೆಂಗ ನಮ್ಗೆ ವ್ಯಾಪಾರ ಆಗುತ್ತೆ, ಪಾಪ ವೇಟ್ ಮಾಡ್ತಾ ಇರ್ತಾರೆ ಯಾರಾದರೂ ಅಂತ ಅವ್ರ ಮನಸ್ಸಿಗಾದ್ರೂ ಅನಿಸೋದಿಲ್ವ ಅಂತ ನಾವು ಮಾತಾಡ್ಕೊತಾ ಇರ್ತೀವಿ. ಅದು ಬೇರೆ ಕೈ ಕೊಟ್ಟಿದೆ. ಇಲ್ಲೆಲ್ಲೂ ಕೂಡ ಅಕ್ಕಪಕ್ಕ ಊರಲ್ಲಿ ಯಾರು ಕೂಡ ರಿಪೇರಿ ಮಾಡಿಕೊಡಲ್ಲ ಅನಿಸುತ್ತೆ. ಅದಕ್ಕೆ ಇನ್ನು ಸುಮ್ಮನೆ ಚಿಕ್ಕಪ್ಪರದ್ದು ಇಸ್ಕೊಬಂದಿದ್ವಿ, ನಮ್ಮ ಆಂಟಿ ಅವ್ರದ್ದು ಜಾರು ಮಿಕ್ಸಿ ಅವ್ರದ್ದು ಇಸ್ಕೊಬಂದ್ಬಿಟ್ಟು ಇನ್ನು ಎಲ್ಲ ಬೇಳೆಲ್ಲ ಹಂಗು ಹಿಂಗು ರುಬ್ಕೊಂಡ್ವಿ. ಇನ್ನು ಕರೆಂಟ್ ಕೂಡ ಹೋಗ್ಬಿಡ್ತು. ಇನ್ನೊಂದು ಲಾಸ್ಟ್ ಇಬ್ಬಿತ್ತು, ಅದು ಹಾಕೋಣಷ್ಟರಲ್ಲಿ ಇನ್ನು ಕರೆಂಟ್ ಕೂಡ ಹೋಗ್ಬಿಡ್ತು. ಇನ್ನು ಕರೆಂಟ್ ಹೋದ್ಮೇಲೆ ಇನ್ನು ಹಂಗು ಹಿಂಗು ಸ್ವಲ್ಪ ಪೇಚಾಡ್ಕೊಂಡು ಕರೆಂಟ್ ಬಂದಮೇಲೆ ಮತ್ತೆ ಎಲ್ಲ ಕೂಡ ಹೂರಣ ಎಲ್ಲ ನೀಟಾಗಿ ಮಿಕ್ಸಿಗೆ ಹಾಕ್ಕೊಂಬಿಟ್ಟು ಇನ್ನು ಫೈನಲಿ ಕರಿಗಡುಬು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಇನ್ನು ನಾನಂತೂ ಉಂಡೆ ಎಲ್ಲ ಮಾಡ್ಕೊಂಬಿಟ್ಟು ಇನ್ನು ಎಲೆ ಎಲ್ಲ ಇದು ಮಾಡಿ ಕೊಡ್ತಾಯಿದ್ದೆ. ಇನ್ನು ಪವಿತ್ರ ಬಂದುಬಿಟ್ಟು ಕರಿಗಡುಬೆಲ್ಲ ಮಾಡ್ಕೊಂಬಿಟ್ಟು ಇನ್ನು ಎಲ್ಲ ಡೀಪ್ ಫ್ರೈ ಅವಳೇ ಮಾಡ್ತಾಯಿದ್ಲು. ಇನ್ನು ಸೆಂಟ್ರಲ್ಲಿ ಸ್ವಲ್ಪ ಸ್ಟಾಪ್ ಮಾಡಿದ್ಲು, ಯಾಕೆಂದರೆ ನಾನು ಎಲೆ ಎಲ್ಲ ಉಜ್ಕೊಡ್ತಾಯಿನಿ ಅಂತೇಳ್ಬಿಟ್ಟು. ಇನ್ನು ಇದಕ್ಕೆ ಬಂದುಬಿಟ್ಟು ನಾವು ಇದು ಮಾಡಬೇಕು, ಒಬ್ಬಟ್ಟು ಮಾಡಿದ್ರು ಮಾಡ್ಬೋದು, ಇಷ್ಟು ಐಟಮ್ ಮಾಡಲೇಬೇಕಾಗುತ್ತೆ. ಇನ್ನು ಕಾಳು ಪಲ್ಯ ಮಾಡಬೇಕು. ಇನ್ನು ಬೆಳಗ್ಗೆ ನಾವು ಕಾಳು ನೆನೆಸಿದ್ವಿ, ಬಟಾಣಿ ಕಾಳು ಮತ್ತು ಕಡಲೆಕಾಳು ನೆನೆಸಿಟ್ಟಿದ್ವಿ. ಮಾಡೋಣ ಅಂತ ನೆನೆಸ್ಕೊಂಡ ತಕ್ಷಣವೇ ಮೇಯ್ನಾಗಿ ಅವನ್ನ ನಾವು ಫಸ್ಟ್ ನೆನೆಸಿಟ್ಟಿದ್ದು, ಹಾಗಾಗಿ ಸ್ವಲ್ಪ ಚೆನ್ನಾಗಿ ನೆನ್ಕೊಂಡಿದ್ವಿ. ಇನ್ನು ಚಿಕ್ಕದಾಗಿ ಬದನೆಕಾಯಿ ಎಲ್ಲ ಕಟ್ ಮಾಡ್ಕೊಂಬಿಟ್ಟು ಇನ್ನು ಗೊಜ್ಜು ಥರ ಮಾಡ್ತೀವಿ. ಈ ಕಡೆ ಸೈಡ್ ಏನು ಗೊತ್ತಾ ಫ್ರೆಂಡ್ಸ್, ನಮ್ಮ ಇವಾಗ ಅತ್ತೆರ ಮನೆ ಸೈಡ್ ಏನಂದರೆ ನಾವು ಒಬ್ಬಟ್ಟಾಗಲಿ ಹೋಳಿಗೆ ಆದರೂ ಮಾಡ್ತೀವಿ ಅಂದರೆ ಅದಕ್ಕೆ ಕಾಯಿ ಹಾಲು ಮಾಡಬೇಕು, ಈ ಥರ ಕಾಳು ಗೊಜ್ಜು ಮಾಡಬೇಕು, ತುಪ್ಪ ಇರಬೇಕು, ಎಲ್ಲ ಇರಬೇಕು. ಹಾಲು ಕೂಡ ಹಾಕ್ಕೊಂಡು ತಿನ್ನೋರು ಹಾಲು ಹಾಕ್ಕೊತಾರೇನೋ, ಆದರೆ ನಮ್ಮ ಸೈಡ್ ಅಲ್ಲಿ ಅಮ್ಮರ ಮನೆ ಕಡೆ ಆ ಥರ ಎಲ್ಲ ಏನೂ ಇಲ್ಲ. ಕಾಯಲು ಅದು ಇದು ಎಂಥದ್ದು ಮಾಡೋದಿಲ್ಲ. ಸುಮ್ಮನೆ ಹಾಲಿನ ಡೈರಿಗೆ ಹೋಗ್ಬಿಟ್ಟು ಒಂದು ಅರ್ಧ ಲೀಟ್ರ್ ಹಾಲು ಹಾಕ್ಸ್ಕೊಬಂದು ಇನ್ನು ತುಪ್ಪ ಇದ್ದರೆ ತುಪ್ಪದಲ್ಲಿ ತಿಂತಾರೆ, ಇಲ್ಲಾಂದರೆ ಹಾಲು ಹಾಕ್ಸ್ಕೊಬಂದು ಚೆನ್ನಾಗಿ ಕಾಯಿಸ್ಬಿಟ್ಟು ಇನ್ನು ಹಾಲಲ್ಲಿ ಮಿಕ್ಸ್ ಮಾಡ್ಕೊಂಡು ತಿಂತಾರೆ ಹೋಳಿಗೆನ. ಬಟ್ ಈ ಕಡೆ ಅಂತೂ ತುಂಬ ಕಷ್ಟ ನೋಡಿ. ಅದಕ್ಕೆ ಯಾಕೆ ಹೇಳಿ ನಮ್ಮ ಪವಿತ್ರ ಹೇಳಿದ್ದು ಅಂದರೆ ಇದಕ್ಕೆ ಅನಿಸುತ್ತೆ. ಏನಾದರೂ ಒಂದು ಮಟನ್ ಚಿಕನ್ ಸಾಂಬಾರು ಮಾಡಿ ಸೈಡ್ಗೆ ಇಡ್ಬೋದು, ಈ ಒಬ್ಬಟ್ಟು ಮಾಡೋಕ್ಕಾಗಲ್ಲಮ್ಮ ನನಗೆ ಅಂತ ಅಂದಾಗ ಏನಕ್ಕಂದರೆ ನನಗೆ ಇವಾಗ ಗೊತ್ತಾಯಿತು. ಇನ್ನು ಕಾಳು ಗೊಜ್ಜು ಮಾಡಬೇಕು, ಮತ್ತು ಒಬ್ಬಟ್ಟು ಸಾಂಬಾರು ಮಾಡಬೇಕು, ಮತ್ತು ಕಾಯಿ ಹಾಲು ಮಾಡಬೇಕು, ಇನ್ನು ಬಜ್ಜಿ ಬೋಂಡ ಎಲ್ಲ ಕೂಡ ಮಾಡ್ತಾರೆ. ಯುಗಾದಿ ಹಬ್ಬ ಬಂದ್ರಂತೂ ಇನ್ನು ತುಂಬ ವೆರೈಟಿ ಮಾಡ್ತೀವಿ ಬಿಡಿ ನಾವಂತೂ. ಇನ್ನು ಒಬ್ಬಟ್ಟು ಮಾಡ್ತೀವಿ, ಒಬ್ಬಟ್ಟು ಮಾಡಿದ್ರೆ ಕಾಳು ಗೊಜ್ಜು ಮತ್ತು ಕಾಯಿ ಹಾಲು ಮತ್ತು ಇದು ಬಜ್ಜಿ ಬೋಂಡ, ಕೋಸಂಬರಿ, ಹಪ್ಪಳ, ಸಂಡಿಗೆ ಅದೆಲ್ಲ ಕೂಡ ಮಾಡ್ತಾಯಿರ್ತೀವಿ ನಾವು ಅವಾಗ. ಸದ್ಯಕ್ಕೆ ಇವತ್ತಂತೂ ನಾವು ಮಾಡಿದ್ದು ಇಷ್ಟೇ. ಇನ್ನು ಒಬ್ಬಟ್ಟು ಕರಿಗಡುಬು ಮಾಡಿದ್ವಿ, ಒಬ್ಬಟ್ಟು ಸಾಂಬಾರು ಮತ್ತು ಕಾಳು ಗೊಜ್ಜು ಮತ್ತು ಕಾಯಿ ಹಾಲು ಮಾಡಿದ್ವಿ, ಇಷ್ಟೇ ಮಾಡಿದ್ವಿ, ಮತ್ತು ಅನ್ನ. ಅದಕ್ಕೆ ತುಂಬ ಟೈಮ್ ತೊಗೊಬಿಡ್ತು ಬಿಡಿ, ಸುಮ್ಮನೆ ಸಡನ್ನಾಗಿ ಒಂದಾದಮೇಲೆ ಒಂದು ಮಾಡ್ಕೊಳೋ ಥರ ಆಯಿತು. ಇನ್ನು ಫೈನಲಿ ಇನ್ನು ಸ್ವಲ್ಪ ಇದ್ದು ಎಲೆ ಎಲ್ಲ ಉಜ್ಕೊಟ್ಟೆ. ಇನ್ನು ಪವಿತ್ರ ಎಲ್ಲ ಕೂಡ ಮಾಡಿಬಿಟ್ಟು ಇನ್ನು ಅನ್ನ ಎಲ್ಲ ಅನ್ನಕ್ಕೆ ಕುಕ್ಕರ್ಗೆ ಇವತ್ತು ಅಕ್ಕಿ ಇಟ್ಬಿಟ್ಟು ಪಾತ್ರೆಯಲ್ಲಿ ಅನ್ನ ಮಾಡಲಿಲ್ಲ, ಇನ್ನು ಕುಕ್ಕರಲ್ಲೇ ಅನ್ನ ಇಟ್ಟಿದ್ವಿ ಆಗ್ಲೇನು. ಇನ್ನು ಇಟ್ಬಿಟ್ಟು ಇನ್ನು ಸ್ವಲ್ಪ ಚಿಕ್ಕಪ್ಪರಿಗೆ ಕೊಟ್ಟು ಬರೋಣ ಅಂತ ಹೇಳಿ ಇವಾಗ ಪವಿತ್ರ ಕರಿಗಡುಬು ಮತ್ತು ಕಾಳು ಗೊಜ್ಜು, ಒಬ್ಬಟ್ಟು ಸಾಂಬಾರು ಮಾತ್ರ ಹಾಕ್ಕೊತಾ ಇದ್ದಾಳೆ. ಇನ್ನು ಕಾಯಿ ಹಾಲು ಬಂದುಬಿಟ್ಟು ಮನೆಗೆ ಎಷ್ಟು ಬೇಕು ಅಷ್ಟು ಮಾತ್ರ ಮಾಡಿಕೊಂಡ್ವಿ, ಯಾಕಂದರೆ ತುಂಬ ಅಪರೂಪಕ್ಕೆ ಮಾಡಿದ್ದೀವಿ, ಮನೇಲಿ ಕೂಡ ಇಷ್ಟಪಟ್ಟು ತಿಂತಾರೆ ಅಂತ ಹೇಳ್ಬಿಟ್ಟು. ಇನ್ನು ಕಾಯಿ ಕೂಡ ಸ್ವಲ್ಪ ಇತ್ತು, ಇನ್ನು ಕಾಯಲ್ಲಿ ಒಂದು ಸ್ವಲ್ಪನೇ ಮಾಡಿದ್ದು, ಇಲ್ಲಾಂದರೆ ಅದು ಕೂಡ ಕೊಡ್ತಿದ್ವಿ. ಏನು ಗೊತ್ತಾ ಫ್ರೆಂಡ್ಸ್, ಅವ್ರು ಏನೇ ಮಾಡಿದ್ರು ನಮ್ಮನ್ನ ಬಿಟ್ಟು ತಿನ್ನೋಲ್ಲ. ಮಕ್ಕಳಿದಾರಲ್ವ, ಏನೇ ಪ್ರತಿಯೊಂದು ತಿಂಡಿ ಐಟಮ್ ಮಾಡಿದ್ರು ಕೂಡ ಅವರು ಮಕ್ಳಿಗೋಸ್ಕರ ತಂದು ಕೊಟ್ಟು ಹೋಗ್ತಾರೆ. ಅಂಥದ್ರಲ್ಲಿ ನಾವು ಮಾಡಿದ್ದೇ ಸ್ವಲ್ಪ ಹೇಳ್ಬೇಕಂದ್ರೆ ನಮ್ಮ ಮಕ್ಳಿಗೋಸ್ಕರನೇ ಅಂತಲೇ ಮಾಡಿದ್ವಿ. ಆದರೂ ಕೂಡ ಕೊಡ್ತಾರೆ ಅನ್ನೋ ಒಂದು ಇದಕ್ಕೋಸ್ಕರ ಒಂದು ಸ್ವಲ್ಪನೇ ಕೊಟ್ಟಿದ್ದು, ಒಂದು 7-8 ಕರಿಗಡುಬು, ಒಂದು ಸ್ವಲ್ಪ ಕಾಳು ಗೊಜ್ಜು ಮತ್ತು ಒಂದು ಸ್ವಲ್ಪ
ಒಬ್ಬಟ್ಟು ಸಾರು ಇಷ್ಟೇ ಇನ್ನು ಕೊಟ್ಟು ಬಂದ್ಲು ಪವಿತ್ರ ಹೋಗಿ. ಇನ್ನು ಅನ್ನ ಕೂಡ ಆಗ್ತಾಯಿತ್ತು. ಇನ್ನು ನಮ್ಮ ಮನೆಯವ್ರು ಕೂಡ ವೆಯ್ಟ್ ಮಾಡ್ತಾಯಿದ್ರು. ಇನ್ನು ಆಗಲೇ ತೋಟಕ್ಕೆ ಹೋಗೋದಕ್ಕೂ ಕೂಡ ಟೈಮ್ ಆಗ್ತಾಯಿತ್ತು. ಇನ್ನು ಹೋಗೋಣ ಅಂತ ಹೇಳ್ಬಿಟ್ಟು ಇನ್ನು ಅವರು ವೆಯ್ಟ್ ಮಾಡ್ತಾಯಿದ್ರು. ಇನ್ನು ಈ ಕಡೆ ಅಂತೂ ಅಣ್ಣ ತಮ್ಮ ಇಬ್ಬರು ಶರ್ಟ್ ಬಿಚ್ಕೊಂಡು ಬಟನ್ ಎಲ್ಲ ಬಿಚ್ಕೊಂಡು ಇನ್ನು ಡ್ಯಾನ್ಸ್ ಮಾಡ್ತಾಯಿದ್ದಾರೆ. ಇನ್ನು ಲಂಗ ದಾವಣಿ ಯಾವುದೋ ಒಂದು ಸಾಂಗ್ ಹಾಕ್ಕೊಂಡು ಡ್ಯಾನ್ಸ್ ಮಾಡ್ತಾಯಿದ್ರು. ಇನ್ನು ಮಾಡಲಿ ಅಂತ ಹೇಳಿ ನಾವು ಕೂಡ ಇವತ್ತು ಇಲ್ಲೇ ಊಟ ಮಾಡಿಕೊಂಡು ಇನ್ನು ಹೋಗೋಷ್ಟರೊಳಗೆ ಲೇಟ್ ಆಗುತ್ತೆ ಅಂತ ಹೇಳಿ ಇನ್ನು ಅವರು ಕೂಡ ಇಲ್ಲೇ ಊಟ ಮಾಡಿದ್ರೆ ನಾನು ಬಾಕ್ಸ್ಗೆ ಹಾಕ್ಕೊಂಡೆ. ಮತ್ತು ನಂಗೆ ಫಾಸ್ಟಾಗಿ ತಿನ್ನೋಕ್ಕಾಗೋದಿಲ್ಲ ಅರ್ಜೆಂಟಿಗೆ ಅಂತ ಹೇಳಿ ನಾನು ಬಾಕ್ಸ್ಗೆ ಹಾಕ್ಕೊಂಡೆ ನಾನು ನಮ್ಮ ಮನೆಯವ್ರಿಗೆ ಇಲ್ಲೇ ಊಟಕ್ಕಿಟ್ಟೆ. ಇನ್ನು ನಮ್ಮ ಕಿರಣ ಬಂದುಬಿಟ್ಟು ಮಕ್ಕಳಿಗೆ ನೋಡ್ತಾ ಇರ್ಬೋದು, ಏನಾದರೂ ಎಲ್ಲಾದರೂ ಹೋಗಲಿ ಏನಾದರೂ ತಂದು ಕೊಡ್ತಾನೆ ಇರ್ತಾನೆ. ಅವನು ಹಿರಿಯೂರ್ಗೆ ಹೋಗಿದ್ದೇನೆ. ಇನ್ನು ಬಿಸಿದು ಗೋಬಿ ಕಟ್ಸ್ಕೊಬಂದು ಕೊಟ್ಟ ಮಕ್ಕಳಿಗೆ. ಇನ್ನು ಅದಕ್ಕೆ ಹೇಳ್ತಾ ಇದ್ದೀನಿ ಅಮ್ಮನ ಹತ್ರ ತೊಗೊಂಡೋಗಿ ಅಂತ ಹೇಳಿ. ಈ ಥರ ಇರುತ್ತೆ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಈ ಚಿಕ್ಕ ವ್ಲಾಗ್ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ.